ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 20ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಆತ್ಮವು ಜೀವವನ್ನು ನೀಡುತ್ತದೆ. ಜೀವವನ್ನು ಕೊಡುವುದು ಆತ್ಮವೇ. ಮಾಂಸವು ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ. ಯೋಹಾನ 6:63. ಆತ್ಮವು ಜೀವವನ್ನು ನೀಡುತ್ತದೆ. ಆತ್ಮವು ನಮ್ಮ ದೇಹಗಳಿಗೆ ಇಳಿದಾಗ ಹಾನಿಗೊಳಗಾದ ಭಾಗಗಳನ್ನು ಅವನು ಪುನರುಜ್ಜೀವನಗೊಳಿಸುತ್ತಾನೆ. ಅವನು ಕೆಲಸ ಮಾಡದ ಭಾಗಗಳನ್ನು ಸಹ ಕೆಲಸ ಮಾಡುವಂತೆ ಮಾಡುತ್ತಾನೆ. ಒಮ್ಮೆ ಯೇಸು ಕ್ರಿಸ್ತನು ಕೈ ಬತ್ತಿದ ಒಬ್ಬ ಮನುಷ್ಯನನ್ನು ಭೇಟಿಯಾದಾಗ ಅವನ ಕೈಯನ್ನು ಚಾಚಲು ಹೇಳಿದನು. ಅವನು ಕೈ ಚಾಚಿದ ಕ್ಷಣವೇ ದೇವರ ಆತ್ಮದ ಜೀವ ನೀಡುವ ಶಕ್ತಿ ಅವನ ಮೇಲೆ ಇಳಿಯಿತು. ಅವನ ಇನ್ನೊಂದು ಕೈಯಂತೆ ಕೆಲಸ ಮಾಡಲು ಪ್ರಾರಂಭಿಸಿತು. ಯೇಸು ಕ್ರಿಸ್ತನು ಭೂಮಿಯ ಮೇಲಿನ ತನ್ನ ಸಮಯದಲ್ಲಿ ಮಾಡಿದ 3 ಪುನರುತ್ಥಾನಗಳ ಬಗ್ಗೆ ನಾವು ಓದುತ್ತೇವೆ. ಯಾಯೀರನ ಮಗಳು ಸತ್ತಾಗ ಚಿಕ್ಕ ಹುಡುಗಿಯೇ ಎದ್ದೇಳು ಎಂದು ಹೇಳುವ ಮೂಲಕ ಅವನು ಅವಳನ್ನು ಮತ್ತೆ ಬದುಕಿಸಿದನು. ನಾಯಿನೂರಿನ ವಿಧವೆಯ ಮಗ ಸತ್ತಾಗ ಅವನು ಯೌವನಸ್ಥನೇ ಎದ್ದೇಳು ಎಂದು ಹೇಳಿ ಅವನನ್ನು ಪುನರುಜ್ಜೀವನಗೊಳಿಸಿದನು. ಲಾಜರನು ಸತ್ತಾಗ ಲಾಜರನೇ ಹೊರಗೆ ಬಾ ಎಂದು ಕೂಗಿ ಅವನನ್ನು ಮತ್ತೆ ಜೀವಂತಗೊಳಿಸಿದನು. ಆದರೆ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದವನು ಪವಿತ್ರಾತ್ಮನೇ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸಿಸುವ ತನ್ನ ಆತ್ಮದ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಜೀವಂತಗೊಳಿಸುವನು. ರೋಮಾಪುರದವರಿಗೆ 8:11. ನಿಮ್ಮ ದೇಹದ ಯಾವುದೇ ಭಾಗವು ವಿಫಲವಾಗುತ್ತಿದ್ದರೂ ಈ ವಚನವನ್ನು ವಾಗ್ದಾನವಾಗಿ ಹಿಡಿದುಕೊಂಡು ಕರ್ತನನ್ನು ಕೇಳಿರಿ. ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮ ದೇಹಗಳಿಗೂ ಜೀವವನ್ನು ಕೊಡುವನು ಎಂಬುದು ನಿಶ್ಚಯ. ಧರ್ಮನಿಷ್ಠ ಯೋಬನು ಹೇಳುತ್ತಾನೆ, ದೇವರ ಆತ್ಮನು ನನ್ನನ್ನು ಸೃಷ್ಟಿಸಿದನು. ಸರ್ವಶಕ್ತನ ಶ್ವಾಸವು ನನಗೆ ಜೀವವನ್ನು ಕೊಟ್ಟಿತು. ಯೋಬನು 33:4. ಮನುಷ್ಯನಿಗೆ ಜೀವ ಮತ್ತು ಪ್ರಾಣವನ್ನು ನೀಡುವವನು ಆತ್ಮನೇ. ಆ ಆತ್ಮವು ಮನುಷ್ಯನ ಮೂಗಿನ ಹೊಳ್ಳೆಗಳಲ್ಲಿ ಊದಲ್ಪಟ್ಟಾಗ ಮನುಷ್ಯನು ಜೀವಂತ ಜೀವಿಯಾದನು. ಆದಿಕಾಂಡ 2:7. ಆ ಆತ್ಮನೇ ಜೀವ ನೀಡುವ ಶಕ್ತಿಯನ್ನು ಹೊಂದಿರುವವನು. ಕರ್ತನು ತನ್ನ ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕ ನಮಗೆ ಇದನ್ನು ವಿವರಿಸಲು ಸಿದ್ಧನಿದ್ದನು. ಕಣಿವೆಯ ಮಧ್ಯದಲ್ಲಿ ಒಣಗಿದ ಚದುರಿದ ಮೂಳೆಗಳ ರಾಶಿಯನ್ನು ತೋರಿಸಿ, ನರಪುತ್ರನೇ, ಈ ಮೂಳೆಗಳು ಬದುಕಬಲ್ಲವೇ ಎಂದು ಕೇಳಿದನು. ಯೆಹೆಜ್ಕೇಲನು ಅವರನ್ನು ನೋಡಿದನು. ಅವು ಬಹಳ ಸಂಖ್ಯೆಯಲ್ಲಿದ್ದವು ಮತ್ತು ಅವುಗಳು ಒಣಗಿದ್ದ ಕಾರಣ ಅವನು ಅವುಗಳನ್ನು ನಂಬಲಿಲ್ಲ. ಪ್ರಭುವಿನ ಪ್ರಶ್ನೆಗೆ, ಪ್ರಭುವೇ, ನಿನಗೆ ಗೊತ್ತು ಎಂದು ಉತ್ತರಿಸಿದನು. ಯೆಹೆಜ್ಕೇಲ 37:2 ಮತ್ತು 3. ಕರ್ತನು ಕ್ರಮೇಣ ಯೆಹೆಜ್ಕೇಲನಿಗೆ ಜೀವದ ಮಾರ್ಗವನ್ನು ತೋರಿಸುತ್ತಿದ್ದಂತೆ ಒಂದು ಶಬ್ದವಾಯಿತು. ಇಗೋ, ಚಲನೆ ಇತ್ತು ಮತ್ತು ಪ್ರತಿಯೊಂದು ಮೂಳೆಯು ಅದರ ಮೂಳೆಗೆ ಸೇರಿಕೊಂಡಿತು. ಅವುಗಳ ಮೇಲೆ ನರಗಳು ಮತ್ತು ಮಾಂಸಗಳು ಬೆಳೆದವು ಮತ್ತು ಚರ್ಮವು ಅವುಗಳನ್ನು ಎಲ್ಲೆಡೆ ಆವರಿಸಿತು. ಆಗ ಆತ್ಮವು ಅವರೊಳಗೆ ಪ್ರವೇಶಿಸಿತು ಮತ್ತು ಅವರು ಜೀವಂತರಾದರು ಮತ್ತು ತಮ್ಮ ಕಾಲುಗಳ ಮೇಲೆ ನಿಂತರು. ಅದು ಬಹಳ ದೊಡ್ಡ ಸೈನ್ಯವಾಗಿತ್ತು. ಯೆಹೆಜ್ಕೇಲ 37:7-10. ದೇವರ ಮಕ್ಕಳೇ, ಜೀವವನ್ನು ಕೊಡುವವನು ಆತ್ಮನೇ. ನೆನಪಿಡಿ, ಪವಿತ್ರಾತ್ಮನ ಪ್ರಕಾರ ಸತ್ತವರೊಳಗಿಂದ ಪುನರುತ್ಥಾನಗೊಂಡ ಮೂಲಕ ಅವನು ದೇವರ ಮಗನೆಂದು
ಶಕ್ತಿಯಿಂದ ಘೋಷಿಸಲ್ಪಟ್ಟನು. ರೋಮಾಪುರದವರಿಗೆ 1:5. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.